ಬರಿಯಮ್ಮ ಮಂಜು ಅಪ್ಪ ಸಂಕ್ರಾಂತಿ ಹಬ್ಬಕ್ಕೆ ನಾವು ಬರಲಿಲ್ಲ ಅಂತ 100% ಬೇಜಾರು ಮಾಡ್ಕೊಂಡಿರ್ತಾರೆ. ತುಂಬಾ ದಿನದಿಂದ ನಾನು ಆ ಕಡೆನೂ ಹೋಗಿಲ್ವಲ್ಲ, ಈಗ ಹೇಗಿದ್ರು ಅದೇ ಕಡೆ ಹೋಗ್ತಿದ್ದೀನಿ. ಆನ್ ದ ವೇ ಮಾತಾಡ್ಸ್ಕೊಂಡು ಹೋದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಲೆಟ್ ಮಿ ಕಾಲ್ ದಮ್. ಬರ್ತಿದ್ದೀನಿ ಅಂತ ಹೇಳಿ ಹೋಗೋದಕ್ಕಿಂತ ಸರ್ಪ್ರೈಸ್ ಕೊಡೋದು ಒಳ್ಳೇದನ್ಸುತ್ತೆ. ನಮ್ಮ ಮನೇಲೇ ಇರಬೇಕು ಅಂತ ಕಂಡೀಷನ್ ಮಾಡಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಹೋಗಿದ್ದಾನೆ ಅನ್ಸುತ್ತೆ. ಅದಕ್ಕೆ ಕಾಲೇ ಪಿಕ್ ಮಾಡ್ತಾ ಇಲ್ಲ. ಅವನು ಪ್ರಪೋಸ್ ಮಾಡೋ ಖುಷಿಲಿದ್ದ. ನಾನು ಈ ವಿಷಯ ಹೇಳಿ ಅವನಿಗೆ ಹರ್ಟ್ ಮಾಡಿದೆ ಅನ್ಸುತ್ತೆ. ಇನ್ನ ಸ್ವಲ್ಪ ದಿನ ಹೋದ್ಮೇಲೆ ಹೇಳಿದ್ರೆ ಅವನನ್ನ ಹೇಗೋ ಕನ್ವಿನ್ಸ್ ಮಾಡ್ಬೋದಿತ್ತು. ಆದ್ರೆ ಇವಾಗ ಹೇಗೆ ಕನ್ವಿನ್ಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೇಳಿ ಕೇಳಿ ಶ್ರೀಮಂತರ ಮನೆ ಹುಡುಗ, ಅವನಿಗೆ ಕಷ್ಟ ಅನ್ಸ್ಬೋದು. ಪ್ರಪೋಸಲ್ ಒಪ್ಕೊಳ್ತಿದ್ದ ಹಾಗೇನೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡೋ ಮಾತಾಡ್ತಿದ್ದಾಳೆ. ಮದ್ವೆ ಆದ್ಮೇಲೆ ಪಕ್ಕ ದೂರ ಮಾಡ್ತಾಳೆ ಅಂತ ನನ್ನ ಮೇಲೆ ತಪ್ಪು ತಿಳ್ಕೊಂಡಿರ್ಬೋದು. ಛೇ, ನನ್ನ ಮಾತು ಕೇಳ್ತಾನೆ ಅಂತ ಓವರ್ ಕಾನ್ಫಿಡೆನ್ಸ್ ಎಲ್ಲ ಹೀಗಾಗಿದ್ದು. ನಾನು ಅವನ ಹತ್ರ ಈಗಲೇ ಸಾರಿ ಕೇಳಬೇಕು. ಅವ್ನು ಎಷ್ಟೊಂದು ಅರ್ಜೆಂಟಲ್ಲಿ ಹೋಗಿದ್ದಾನೆ ನೋಡಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಅವ್ನು ಯಾವತ್ತೂ ಇಷ್ಟು ಟೆನ್ಷನ್ ಮಾಡ್ಕೊಂಡು ಹೋದವನೇ ಅಲ್ಲ. ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಏನೋ ಕೆಟ್ಟದಾಗುತ್ತೆ ಅಂತ ಅನಿಸ್ತಾ ಇದೆ. ವಿಕಿ ಭವನ್ ಮೀಟ್ ಮಾಡಕ್ಕೆ ಅವ್ನು ಆಫೀಸಿಗೆ ಹೋಗಿರ್ತಾನೆ. ನಾನು ಅಲ್ಲೇ ಮೀಟ್ ಮಾಡ್ತೀನಿ. ಏನು ಕರ್ಮನೂ ಗೊತ್ತಿಲ್ಲ. ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ. ಏನೋ ವರ್ಕ್ ಆಗೋ ತರ ಕಾಣ್ತಿಲ್ಲ. ಡ್ಯಾಮ್ ಇಟ್. ಮದ್ವೆ ಆಗೋಕ್ಕೂ ಮುಂಚೆನೆ ಅಣ್ಣ ತಮ್ಮಂದ್ರನ್ನ ಬೇರೆ ಮಾಡೋ ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳ್ಕೊಬೇಡ. ದಿನ ಎಲ್ಲ ನಿಮ್ಮ ಅಣ್ಣಂದ್ರ ಜೊತೆ ಕೆಲಸ ಮಾಡ್ಕೊಂಡು ಇರ್ಬೋದು. ರಾತ್ರಿ ಮಾತ್ರ ಮನೆಗೆ ಬಂದ್ರೆ ಸಾಕು. ತಲೆ ಮೇಲೆ ತಟ್ಟಿದ್ರು ಇದು ವರ್ಕ್ ಆಗ್ತಿಲ್ಲ. ಇದನ್ನ ನಂಬ್ಕೊಂಡ್ರೆ ಅಷ್ಟೇ ಕತೆ. ಬೇರೆ ಪ್ಲೇಯರ್ ಅರೇಂಜ್ ಮಾಡಬೇಕು. ಹಲೋ, ನಾನು ಕೇಳ್ದಲ್ಲ, ಸಿಕ್ತಾ? ಏನು ಸಿಕ್ಕಿಲ್ವಾ? ಏನು ಹುಣ್ಣಿಮೆಗೆ ಅಮಾವಾಸ್ಯೆಗೆ ಒಂದು ಹೆಲ್ಪ್ ಕೇಳ್ತೀನಿ, ಅದನ್ನು ಮಾಡಲ್ಲ ಅಂತಿರಲ್ಲ. ಇರು, ನಾನೇ ಬರ್ತೀನಿ. ವಿಕ್ಕಿ, ವಿಕ್ಕಿ ಸರ್, ವಿಕ್ಕಿ ಸರ್ ಇನ್ನೂ ಬಂದಿಲ್ಲ. ಆನ್ ದಿ ವೇ ಇದ್ದಾರೆ. ಸರ್, ನಿಮ್ ತಾಯಿ ಬಗ್ಗೆ ಒಂದು ಲೀಡ್ ಸಿಕ್ಕಿದೆ. ವಾಟ್? ನಿಜಾನ ಸರ್? ನಿಮ್ ಗಂಟೆಯಲ್ಲಿ ಸಿಕ್ಕಿದೆ? ನಿಮ್ ಮನೇಲಿ ನಡೆದಿರೋ ಸತ್ಯನಾರಾಯಣ ಪೂಜೆ ವಿಡಿಯೋ ಸಿಕ್ಕಿದೆ. ಅದ್ರಲ್ಲಿ ನಿಮ್ ತಾಯಿ ಇರೋ ಎಲ್ಲ ಸಾಧ್ಯತೆ ಇದೆ. ಬನ್ನಿ ಸರ್. ಹೇಳೋಣ ಬಾಬಾ.
ಸಾರ್ಥಕಣ್ಣ. ಹಾ ಬಾವ, ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ವಿಕ್ಕಿ. ಲಾಸ್ಟ್ ಟೈಮ್ ಏನೋ ವೇದಾಂತಿಂದ ನೀವು ಬಚಾವಾದ್ರಿ ಅಂದ್ರೆ ಮತ್ತೆ ಆಗಕ್ಕಾಗಲ್ಲ. ಯಾರನ್ನಾದ್ರೂ ಒಂದ್ಸಲಿ ಅಷ್ಟೇ ಯಾಮಾರಿಸ್ಬೋದು, ಪದೇ ಪದೇ ಯಾಮಾರ್ಸಕ್ಕಾಗಲ್ಲ. ನನ್ಗೆ ಯಾಕೋ ನೀವು ತುಂಬಾ ರಿಸ್ಕ್ ತಗೊಳ್ತಿದ್ದೀರಾ ಅನ್ಸುತ್ತೆ. ಅತ್ತೆ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿದ್ಮೇಲೆ ನಿಮ್ಗೆ ಬುದ್ಧಿ ಬಂದಿಲ್ಲ ಅಂದ್ರೆ ನಿಮ್ಮಂತ ದೊಡ್ಡರು ಯಾರು ಇಲ್ಲ ವಿಕ್ಕಿ. ಹಾಗಲ್ಲ ಬಾಬಾ. ಏನ್ ಹಾಗಲ್ಲ, ಲಾಸ್ಟ್ ಟೈಮ್ ತರನೇ ನೀವು ಮತ್ತೆ ಎಡವಟ್ ಮಾಡ್ಕೊಂಡ್ ಬಂದ್ರೆ ವೇದಾಂತ ನಿಮ್ನ ಖಂಡಿತ ಕ್ಷಮಿಸಲ್ಲ. ಮನೆಯಿಂದ ಆಚೆ ಹಾಕೋದಂತೂ ಗ್ಯಾರಂಟಿ. ನೀವ್ ಈ ಸಲ ವಿಷಯನ ವೇದಾಂತ ಹೇಳೋಕು ಮುಂಚೆ 100 ಸಲ ಯೋಚನೆ ಮಾಡೋದು ಒಳ್ಳೇದು. ಅದ್ ನಂಗೂ ಅರ್ಥ ಆಗುತ್ತೆ ಬಾಬಾ, ನನ್ ಪ್ಲಾನ್ ಕೂಡ ಅದೇನೆ. ಆದ್ರೆ ಹುಷಾರು ವಿಕ್ಕಿ, ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಮಾತ್ರ ವೇದಾಂತ ಹತ್ರ ಮಾತಾಡಿ. ಆಗ ನಂದೇನ್ ತಕರಾರಿಲ್ಲ. ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ವೇದಾಂತಿ ಅವ್ರ ತಾಯಿ ಬಗ್ಗೆ ಯಾರು ಮಾತಾಡೋದು ಇಷ್ಟ ಇಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ओम भागमहार्थम तो देवानां गमनार्थम गच्छतामिति गृहराम्ब देवता श्री लक्ष्मी नारायण स्वामी देवता ओम लक्ष्मी क्षीरसमुद्रराधातनियं श्रीरंगदामेश्वरीं दासीभूता समस्त देवैत लोकैक दीपा त्रैलोकनां कुटुंबानां सरसे वंदे मुकुंद प्रियಂ. ಪ್ರಜ್ವಲ್, ಈ ವಿಡಿಯೋ ಕ್ಲಿಯರ್ ಆಗಿಲ್ವಲ್ಲ? ಹೌದು ಸರ್, ಏನ್ ಮಾಡಕ್ಕಾಗುತ್ತೆ, ತುಂಬಾ ಹಳೇದಲ್ವಾ. ಅಟ್ಲೀಸ್ಟ್ ಇದಾ ಸಿಕ್ಕಿದೆ ಅಂತ ಹೇಳಿ ಖುಷಿ ಪಡ್ಬೇಕು. ಅದು ನಿಜಾನೇ. इति गणनादं स्वाहा. ओम अपासर्पन्तु ये मोहा भूमिधरतः सर्वे समाधिरोधेन. ಸರ್, ಬೇರೆ VCR ಅರೇಂಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ. मौतम नमामि कमले कमल गौरीश्रीं मृदुलवासिनी. ओम ನೋಡಿ ಸರ್, ನಾವು ಅರ್ಜೆಂಟ್ ಕೆಲಸದಲ್ಲಿ ಇದೀವಿ, ದಯವಿಟ್ಟು ಜಾಗ ಬಿಡಿ. ಓ, ನೀನೊಬ್ಬನಿಗೆ ಅರ್ಜೆಂಟ್ ಅಲ್ಲ ಕಣೆ, ನಮಗೂ ಅರ್ಜೆಂಟ್ ಇದೆ. ಸ್ವಲ್ಪ ತಪ್ಪು ನಿಂತ್ಕೊಳ್ಳ. ನಮ್ಮನ್ನು ಕಾಟಾರ ಬಿಡ್ತೀನಿ ಇವತ್ತು. ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇನ್ ಜಾಗ ಬಿಡಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಯಾಕಪ್ಪ, ಪೊಲೀಸ್ ನಿಮ್ಮ ಮಾವನ ಅದೇನ್ ಮಾಡ್ಕೋದು. ರೀ, ಸ್ವಲ್ಪನೂ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ ಜಗಳ ಏನಿದ್ರು ಸೈಡಲ್ಲಿ ಇಟ್ಕೊಳ್ಳಿ. ಸುಮ್ನೆ ರೋಡಲ್ಲಿ ಹೋಗೋರಿಗೆ ತೊಂದರೆ ಕೊಡ್ತೀರಾ? ನಿಮ್ಮಿಂದ ಎಲ್ಲರಿಗೂ ಪ್ರಾಬ್ಲಮ್ ಆಗ್ತಿದೆ. ಸರ್, ನಿಮ್ಗೆ ಹೇಳ್ತಿರೋದು ಸೀರಿಯಸ್ಲಿ. ಇವಾಗ ಗಾಡಿ ತೆಗಿಲಿಲ್ಲ ಅಂದ್ರೆ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ. मम धर्मार्थकांक्षाय दीर्घ सौमंगल्याभिवृद्ध्यर्थम इष्ट सामर्थ्य सिद्ध्यर्थम वर्षे वर्षे मासे मासे कर्तव्यश्री सत्यनारायण देवता. आविष्णु महालक्ष्मी औदिष्या दिनवत्र पूजा पूर्वकं श्री सत्यनारायण ऋषापूर्णम् आहं करिष्ये. पदकं कलशार्चनं करिष्ये. ಶ್ರೀಧರಪ್ಪನು ಕಾಣ್ತಾ ಇದ್ದಾರೆ. ಅಜ್ಜಿ ಕಾಣಿಸ್ತಿದ್ದಾರೆ. ಈ ಮಕ್ಕಳೆಲ್ಲ ನಾವೇನೆ ಅಂದ್ರೆ ಅಮ್ಮನೂ ಕಾಣಿಸ್ತಾರೆ.
ಕಾಣುವಳು ನೀ ಅಮ್ಮ ಎಸ್, ನಾನು ಇವತ್ತು ನಿಮ್ಮ ಅಮ್ಮನ ಕಣ್ಣಾರೆ ನೋಡ್ತೀನಿ. ವಿನಯ ಮಹಾಗಣಪತಿ ನಮಃ. ಯಾರೋ ಬರ್ತಾ ಇದ್ದಾರೆ. ತರಕ್ಕೆ ಈಗಲೇ ಕೇಕ್ ಕೊಡ್ಬೇಕಾ? ಎಸ್ ಎಸ್, ಪ್ಲೇ ಆಯ್ತು. ಟರ್ನ್ ಆದ್ರೆ ಮುಖ ಕಾಣಿಸುತ್ತೆ. ಊರಿಗೆ ಜಗಳಾಡಕ್ಕೆ ರೋಡೇ ಬೇಕಿತ್ತ? ನಾನ್ಸೆನ್ಸ್, ಸುಮ್ಮನೆ ನಮ್ ಟೈಮ್ ವೇಸ್ಟ್ ಮಾಡೋದು ನೋಡು. ಏನು ಮಾಡಕ್ಕಾಗಲ್ಲ ಬಾಬಾ, ಈ ತರ ಎಲ್ಲ ಆಗ್ತಾ ಇರುತ್ತೆ. ಸದ್ಯ ಇವಾಗಾದ್ರೂ ರೋಡ್ ಕ್ಲಿಯರ್ ಮಾಡೋದಲ್ಲ, ಬನ್ನಿ ಹೋಗೋಣ. ಓ ಗಾಡ್, ಟೈರ್ ಪಂಚರ್ ಆಗಿದೆ. ಇದು ಇವಾಗ್ಲೇ ಕೈ ಕೊಡ್ಬೇಕಾ? ಏನ್ ಬಾಬಾ ಇದು, ಒಂದಾದ್ಮೇಲೆ ಒಂದ್ ಕೈ ಕೊಡ್ತಾನೆ ಇದೆ, ಏನ್ ಮಾಡೋದು? ಅದೇ ನಂಗೂ ಗೊತ್ತಾಗ್ತಲ್ಲ ನೋಡಿ. ನನಗೆ ಅದ್ ಯಾವ ಬೇಕಡ್ಡ ಬಂತು, ಬೆಳಗ್ಗೆ ಯಾರ ಮುಖ ನೋಡೋದ್ ನಾವು? ನಿಮ್ ಅಣ್ಣನ್ ಬೈಕೊಳ್ಳಲ್ಲ ಬಿಡಿ ಬಾಬಾ, ನಾವ್ ಹೊಟ್ಟಿರೋ ಗಳಿಗೆನೇ ಸರಿ ಇಲ್ಲ ಅನ್ಸುತ್ತೆ. ಇನ್ನೊಂದು ಕೆಲಸ ಮಾಡು, ಕಾಂತಂಗ್ ಕಾಲ್ ಮಾಡಿ ಇಲ್ಲಿ ಕರ್ಸಿ ಪಂಚರ್ ಹಾಕ್ಸು, ಆಮೇಲೆ ಇನ್ನೊಂದ್ ಜೊತೆ ಆಫೀಸ್ ಬಾ, ನಾನು ಹೋಗಿರ್ತೀನಿ. ಹೇಗ್ ಹೋಗ್ತಾರ ಬಾಬಾ? ಆಫೀಸ್ ಹತ್ರನೇ ತಾನೇ ಇರೋದು, ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಸರಿ ಬಾಬಾ. ಹಾ, ಇಷ್ಟೊಂದು ಮೆಸ್ ಓಪನ್ ಮಾಡಿಲ್ವಲ್ಲ? ಇವತ್ತೇನಾದ್ರೂ ಕ್ಲೋಸ್ ಮಾಡಿದಾರ? ವೀಕ್ ಡೇ ಬೇರೆ, ಮೆಸ್ ಕ್ಲೋಸ್ ಮಾಡಿದ್ರೆ ಅವರಿಗೂ ತೊಂದರೆ, ಕಸ್ಟಮರ್ಸ್ ಕೂಡ ಕಳ್ಕೊತೀವಿ ಅಂತ ಮಂಜುಪ್ಪ ಅವಾಗ ಹೇಳ್ತಾನೆ ಇದ್ರು. ಮತ್ತೆ ಕ್ಲೋಸ್ ಮಾಡಿದ್ದಾರೆ? I think something is wrong. ಫೋನ್ ಮಾಡಿ ವಿಚಾರಿಸೋದೆ ಬೆಟರ್. ಸರ್, ಮಿಸ್ಸಿ ಬಂದ್ರ? ಹೌದು ಸರ್, ಮಿಸ್ಸು ಇನ್ಯಾವತ್ತು ಓಪನ್ ಆಗಲ್ಲ ಸರ್. ವಾಟ್? ಯಾಕೆ, ಏನಾಯ್ತು? ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ, ಸೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು. ಸಾರ್ಥಕ್, ನೀವ್ ಹೇಳಿದ್ ನಿಜಾನಾ? ನಾನೇನು ಹೇಳಿದೆ? ನಾನೇನು ಹೇಳಿದಲ್ಲ. ಸುಳ್ಳು ಹೇಳ್ಬೇಡಿ ಸಾರ್ಥಕ್, ನೀವು ಮಾತಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡೆ. ಕೇಳಿಸ್ಕೊಂಡ್ಯಾ? ಏನ್ ಕೇಳಿಸ್ಕೊಂಡೆ? ವೇದಾಂತ್ಗೆ ನಿಜೋದಮ್ಮ ಬೇರೆ ಯಾರೋ ಇದಾರೆ ಅಂತ ಹೇಳಿದ ನಾನು ಕೇಳಿಸ್ಕೊಂಡೆ ಸಾರ್ಥಕ್. ಅದ್ಯಾಕೆ ಕಾಮ್ ಡೌನ್, ಯಾಕೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ನಾನ್ ಯಾಕೆ ಹಾಗೆಲ್ಲ ಹೇಳ್ತೀನಿ? ನಾನು ವೇದಾಂತ್ ಬಗ್ಗೆ ಮಾತಾಡಿಲ್ವಲ್ಲ. ನೀನೇನೋ ಅಪಾರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ಬಾ, ಮಾತ್ ಮಾಡ್ಸಕ್ ನೋಡ್ಬೇಡಿ ಸಾರ್ಥಕ್. ನೀವ್ ವೇದಾಂತ ನನ್ನ ಬಗ್ಗೆ ವಿಕಿರಣ ಹತ್ರ ಮಾತಾಡಿ ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ಅಷ್ಟು ಚಿಕ್ಕ ಮಗುನ, ನಾನು ಏನ್ ಕೇಳಿಸ್ಕೊಂಡ್ರೆ ನನಗೆ ಗೊತ್ತಾಗಲ್ವಾ? ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅದ್ಯಾ? ನಾವು ಮಾತಾಡಿದ್ದು ವೇದಾಂತ್ ಬಗ್ಗೆ ಅಲ್ಲ, ನಾನು ನಂಬು. ಮತ್ತಿನ್ ಯಾರ ಬಗ್ಗೆ? ಬೇರೆಯವ್ರ ಬಗ್ಗೆ. ಸುಳ್ಳಿಗೆ ಸುಳ್ಳು ಸೇರ್ಸಕ್ ಹೋಗ್ಬೇಡಿ ಸಾರ್ಥಕ್.
ವೇದಾಂತ್ಗೆ ಅವ್ನ ನಿಜವಾದ ತಾಯಿ ಬಗ್ಗೆ ಮಾತಾಡಿದ್ರೆ ಇಷ್ಟ ಆಗಲ್ಲ, ಇನ್ಮೇಲೆ ನಿಮ್ ಇಷ್ಟ ಅಂತ ಹೇಳಿದ್ ನಾನ್ ಕೇಳಿಸ್ಕೊಂಡಿದ್ದೀನಿ. ಬೇರೆಯವ್ರ ಬಗ್ಗೆ ಆದ್ರೆ ವೇದಾಂತಣ್ಣ ವಿಚಾರ ಯಾಕೆ ಬರ್ತಾ ಇತ್ತು ಸಾರ್ಥಕ್? ಹೇಳಿ ಸಾರ್ಥಕ್, ಸುಹಾಸಿನಿ ಅಮ್ಮ ನಮ್ ನಿಜವಾದ ಅಮ್ಮ ಅಲ್ಲ ಅಂತ ಆದ್ರೆ ಅವ್ರು ನಮಗೇನಾಗ್ಬೇಕು? ನಮ್ ಸಂಬಂಧ ಏನು? ಪ್ಲೀಸ್ ನಿಜ ಹೇಳಿ ಸಾರ್ಥಕ್. ಆದ್ಯಾ ಪ್ಲೀಸ್ ಅರ್ಥ ಮಾಡ್ಕೊ. ನಿನ್ ಹಾಗೆ ನನಗೂ ಈ ವಿಷಯದ ಬಗ್ಗೆ ಏನು ಗೊತ್ತಿಲ್ಲ. ನಾನು ಅತ್ತೆನೇ ನೀವಮ್ಮ ಅಂತ ಅಂದ್ಕೊಂಡಿದೀನಿ. ಅಂದ್ಕೊಳ್ಳೋದೇನು, ಅವರೇ ನಿಮ್ ಹೆತ್ತಮ್ಮ. ಹೆತ್ತಮ್ಮ ಕಣ್ಮುಂದೆ ಇರ್ಬೇಕಾದ್ರೆ ಇನ್ಯಾರೋ ಇದಾರೆ ಅಂತ ಯಾಕೆ ಅಂದ್ಕೊಳ್ತೀಯ? ಸುಮ್ನೆ ಏನೋ ಯೋಚನೆ ಮಾಡಿ ನಿನ್ ತಲೆ ಹಾಳು ಮಾಡ್ಕೋಬೇಡ ಆದ್ಯಾ. ಸ್ವಲ್ಪ ಸಮಾಧಾನವಾಗಿರೋ. ನನ್ನ ಅಣ್ಣಂದ್ರು ಮಾತನ್ನ ಯಾಮಾರಿಸ್ತಾ ಇದ್ದಾರಾ ಅಥವಾ ನೀವೇ ನಾನು ಯಾಮಾರಿಸ್ತಾ ಇದ್ದೀರಾ ಸಾರ್ಥಕ್? ಮನೆ ಅಳಿಯಾಗಿ ನಿಮಗ್ ಗೊತ್ತಿರೋ ಸತ್ಯ ಮನೆ ಮಗಳಾಗಿ ನನಗ್ ಗೊತ್ತಿಲ್ಲ. ಓಕೆ, ಅದ್ ಬಿಡಿ. ನೀವು ಮಾತಾಡ್ತಾ ಇರೋದು ನಮ್ಮ ಅಮ್ಮನ ವಿಚಾರ. ಇಷ್ಟು ದಿನ ನಮ್ಮಮ್ಮ ಸುಹಾಸಿನಿ ಅಮ್ಮ ಅಂತ ನಾನು ಅನ್ಕೊಂಡಿದ್ದೆ ಅಲ್ಲ, ಅದೆಲ್ಲ ಸುಳ್ಳ ಅಥವಾ ನೀವೆಲ್ಲ ಸೇರಿ ನಂಗೆ ಮೋಸ ಮಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ಯಾ ಒಂದ್ ನಿಮಿಷ ನನ್ನ ಮಾತು ಕೇಳಿಸ್ಕೊ. ನೀ ಅನ್ಕೊಂಡಿರೋ ತರ ಏನು ಇಲ್ಲ. ನನಗೆ ಅರ್ಥ ಮಾಡ್ಸಕ್ ಆಗ್ತಿಲ್ಲ ಅಷ್ಟೇ. ಆದ್ರೆ ನಾನು ಮಾತಾಡಿದ್ದೆ ಬೇರೆ, ನೀನ್ ಕೇಳಿಸ್ಕೊಂಡಿದ್ದೆ ಬೇರೆ. ಎಲ್ಲರ ಕಣ್ಣಿಗೂ ನಾ ಚಿಕ್ಕವಳು, ನನಗೇನು ಗೊತ್ತಾಗ್ಬಾರ್ದು. ನನ್ ಬೆನ್ನಿಂದೆ ಭಯ ಆಗೋ ತರ ನಡೀತಾ ಇದ್ರು ನನ್ ಕಣ್ ಮುಚ್ಕೊಂಡು ನಿಂತ್ಕೊಂಡಿರ್ಬೇಕು ಅಲ್ವಾ? ಖಂಡಿತ ನಾನು ಹಾಗಿರಲ್ಲ. ಈ ಮನೇಲಿ ನಂತ ಸುಳ್ಳು ಹೇಳ್ದೇ ಇರೋರು ಒಬ್ರಿದ್ದಾರೆ, ಅಜ್ಜಿ ಇದ್ದಾರೆ. ಅಜ್ಜಿನ್ ಕೇಳಿದ್ರೆ ಎಲ್ಲ ಸತ್ಯ ವಿಚಾರನೂ ಗೊತ್ತಾಗತ್ತೆ. ಅಜ್ಜಿನ ಹತ್ರ ಯಾವ್ದು ಸುಳ್ಳು ಹೇಳಲ್ಲ. ನಾನು ಅಜ್ಜಿ ಹತ್ರನೇ ಕೇಳ್ತೀನಿ. ಆದ್ಯಾ ಒಂದ್ ನಿಮಿಷ ನಿಂತ್ಕೋ. ಆದ್ಯಾ ಕೆಂಪಮ್ಮ, ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಲ್ಲೇನ್ ನಡೀತಿದೆ? ವಿಕ್ಕಿ ಬಂದ? ಏನು ವ್ಯತ್ಯಾಸ ಆಗದೆ ಏನಂತ ಹೇಳಲಿ ಮೇಡಮ್. ವಿಕ್ಕಿ ಸರ್ ಇನ್ನೂ ಬಂದಿಲ್ಲ, ಆದ್ರೆ ಧ್ರುವ ಸರ್ ಬಂದಿದ್ದಾರೆ. ಏನು, ಧ್ರುವ ಬಂದಿದ್ದಾನ? ಅವನ್ ಅಲ್ಲೇನ್ ಮಾಡ್ತಿದ್ದಾನೆ? ಅವರು VCR ನಲ್ಲಿ ಯಾವ್ದೋ ಕ್ಯಾಸೆಟ್ ಹಾಕೊಂಡು ನೋಡ್ತಾ ಇದ್ದಾರೆ ಮೇಡಮ್. ಏನ್ ನೋಡ್ತಾ ಇದ್ದಾರೆ? ನಿಂಗೇನಾದ್ರೂ ಗೊತ್ತಾಯ್ತಾ? ಅದೇನು ಸತ್ಯನಾರಾಯಣ ಪೂಜೆ ತರ ಇತ್ತು. ಏನು? ಹೌದು ಮೇಡಮ್, ಅದರಲ್ಲಿ ವೈದೇಹಿ ಅಮ್ಮ ಇದ್ದಾರೆ ಅಂತ ಪ್ರಜ್ವಲ್ ಹೇಳ್ತಾ ಇದ್ರು. ಆದ್ರೆ ಆ ಕ್ಯಾಸೆಟ್ ಸರಿಯಾಗಿ ಪ್ಲೇ ಆಗ್ತಾ ಇಲ್ಲ. ಅದನ್ನ ಪ್ಲೇ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸರಿ, ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಈ ವಿಕ್ಕಿ ಹೋಗ್ತಾನೆ ಅಂದ್ರೆ ಧ್ರುವ ಯಾಕೆ ಹೋದ? ಇವನಿಗೆ ವೈದೇಹಿನೇ ತನ್ನಮ್ಮ ಅಂತ ಗೊತ್ತಾಗ್ಬಿಟ್ರೆ ವಿಕ್ಕಿಗಿಂತ ಮೊದ್ಲೇ ಇವನ್ ನನ್ ಮೇಲೆ ಕತ್ತಿ ಮಚ್ಚಿತಾ ಇದ್ದಾನೆ. ಇವನಿಗೆ ಗೊತ್ತಾದ್ರೆ ವಿಕ್ಕಿಗೆ ಗೊತ್ತಾದಾಗೇನೆ. ಧ್ರುವ, ವೈದೇಹಿನೇ ತನ್ನಮ್ಮ ಅಂತ ನಿನಗೆ ಗೊತ್ತಾದ್ರೆ ನಿನ್ನನ್ನು ಮುಗಿಸ್ದೆ ನನಗೆ ಬೇರೆ ದಾರಿನೇ ಇಲ್ಲ. ವೈದೇಹಿ ದೀಪ ತಗೊಂಡ್ಬರಮ್ಮ. ಅಮ್ಮ 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 ಅಮ್ಮ, ವೈದೇಹಿ 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 ವೈದೇಹಿ. ಇಷ್ಟು ದಿನ ನಮ್ಮನೇಲೆ ವೈಜಯಂತಿ ಅಂತ ಹೇಳ್ಕೊಂಡಿರೋದು ನಮ್ಮಮ್ಮನ.
ಹೌದು, ವೈಜಯಂತಿನೇ ವೈದ್ಯ. ಅವಳೇ ನಮ್ಮಮ್ಮ, ಅವಳೇ ನನ್ನ ಎತ್ತಮ್ಮ, ಅವಳೇ ನನ್ನ ಎತ್ತಮ್ಮ. ಇಷ್ಟು ದಿನ ನಾವೆಲ್ಲ ಹುಡ್ತಿದ್ ನಮ್ಮಮ್ಮ ನಮ್ಮ ಜೊತೆಲೆ ನಮ್ಮನೇಲೆ ಇದ್ದಾಳೆ.